ನೆನ್ಕೊಂಡು ಮಧ್ಯರಾತ್ರಿವರೆಗೂ ಮ್ಯಾಚ್ ನೋಡ್ಕೊಂಡು ಅಯ್ಯೋ RCB ಅವರು ಸೋತ್ರು ಅಂತ ಶುಕ್ರವಾರ ರಾತ್ರಿ ಫ್ಯಾನ್ಸ್ ಸಿಕ್ಕಾಪಟ್ಟೆ ಹರ್ಟ್ ಆಗಿದ್ರು. ಆದ್ರೆ ಚಿನ್ನಸ್ವಾಮಿಯ ಸೋಲಿಗೆ ಭಾನುವಾರ ಸಂಜೆ ಅಷ್ಟರಲ್ಲೇ ಪಂಜಾಬ್ನಲ್ಲಿ RCB ಬಾಯ್ಸ್ ಸೇಡು ತೀರಿಸಿಕೊಂಡಿದ್ದಾರೆ. ಶ್ರೇಯಸ್ ಅಯ್ಯರ್ ಪಡೆಯ ಲೆಕ್ಕ ಚುಕ್ತ ಮಾಡಿದ್ದಾರೆ. ಒನ್ಸ್ ಅಗೇನ್ ಅವೇ ಪಿಚ್ನಲ್ಲಿ ವಿನ್ನಿಂಗ್ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಿರುವಂತ RCBಗೆ ಮತ್ತೆ ಹೋಮ್ ಪಿಚ್ ಥ್ರೆಟ್ ಶುರುವಾಗ್ತಾ ಇದೆ. ಪಂಜಾಬ್ ವಿರುದ್ಧ ಕೊಹ್ಲಿ ಯಾಕೆ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಿದ್ರು, ನೆಕ್ಸ್ಟ್ ಮ್ಯಾಚ್ ಟೆನ್ಷನ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಪ್ರಿಲ್ 18ರಂದು ಬೆಂಗಳೂರಿನಲ್ಲಿ ಪಂಜಾಬ್ ವಿರುದ್ಧ ಸೋತಿದ್ದ RCB ಈಗ ಅದೇ ಪಂಜಾಬ್ ವಿರುದ್ಧ ಪಂಜಾಬ್ನಲ್ಲೇ ಸೇಡು ತೀರಿಸಿಕೊಂಡಿದೆ. 40 ಗಂಟೆಗಳ ಒಳಗೆ PBKSಗೆ ತಿರುಗೇಟು ಕೊಟ್ಟಿದೆ. ಮುಲನ್ಪುರದ ಮಹಾರಾಜ ಯದುವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದಂತ IPLನ 37ನೇ ಪಂದ್ಯದಲ್ಲಿ ರಜತ್ ಪಡೆ ಬಲಿಷ್ಠ ಪಂಜಾಬ್ ಕಿಂಗ್ಸ್ ತಂಡವನ್ನ 7 ವಿಕೆಟ್ಗಳಿಂದ ಸೋಲಿಸಿದೆ. ಮೊದಲಿಗೆ ಟಾಸ್ ಸೋತು ಬ್ಯಾಟ್ ಮಾಡಿದಂತ ಪಂಜಾಬ್ ತಂಡ 157 ರನ್ಗಳನ್ನ ಕಲೆ ಹಾಕಿತ್ತು. ಈ ಗುರಿ ಬೆನ್ನಟ್ಟಿದಂತ RCB ಇನ್ನೂ 7 ಎಸೆತಗಳು ಬಾಕಿ ಇರುವಂತೆಯೇ 3 ವಿಕೆಟ್ಗಳನ್ನ ಕಳ್ಕೊಂಡು ಗೆಲುವಿನ ದಡ ಮುಟ್ಟಿದೆ. ಕೊಹ್ಲಿ ಮತ್ತು ಪಡಿಕಲ್ ಅದ್ಭುತ ಜೊತೆಯಾಟ. ಪಂಜಾಬ್ ಪರ ಪ್ರಭ್ ಸಿಮ್ರಾನ್ ಸಿಂಗ್ 33 ರನ್ ಗಳಿಸಿದ್ದು ಬಿಟ್ರೆ ಉಳಿದವರೆಲ್ಲ ಬಹುಬೇಗನೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಹೀಗಾಗಿ ಪಂಜಾಬ್ಗೆ ಉತ್ತಮ ಸ್ಕೋರ್ ಕಲೆ ಹಾಕೋಕೆ ಸಾಧ್ಯವಾಗಲಿಲ್ಲ. ಬೌಲಿಂಗ್ ನಲ್ಲಿ ಪಂಜಾಬ್ ತಂಡವನ್ನ ಕಟ್ಟಿ ಹಾಕಿದಂತ RCB 158 ರನ್ಗಳ ಗುರಿಯನ್ನ ಪಡೆದಿತ್ತು. ಬಟ್ ಆರಂಭದಲ್ಲೇ ಆಘಾತವನ್ನು ಕೂಡ ಎದುರಿಸಬೇಕಾಯಿತು RCB. ಫಿಲ್ ಸಾಲ್ಟ್ ಕೇವಲ 1 ರನ್ ಬಾರಿಸಿ ವಿಕೆಟ್ ಕಳ್ಕೊಂಡ್ರು. ಆದ್ರೆ ಆ ಬಳಿಕ ಜೊತೆಯಾದಂತ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕಲ್ ಅದ್ಭುತ ಜೊತೆಯಾಟವಾಡಿದ್ರು. ಇಬ್ರು ಅರ್ಧ ಶತಕಗಳನ್ನ ಸಿಡಿಸಿದ್ರು. ದೇವದತ್ ಪಡಿಕಲ್ ಅಂತೂ ಕೇವಲ 35 ಎಸೆತಗಳಲ್ಲಿ 174ರ ಸ್ಟ್ರೈಕ್ ರೇಟ್ ನಲ್ಲಿ 5 ಬೌಂಡ್ರಿ ಹಾಗೆ 4 ಸಿಕ್ಸರ್ಗಳ ಸಹಾಯದಿಂದ 61 ರನ್ ಬಾರಿಸಿದ್ರು. ಮತ್ತೊಂದೆಡೆ ವಿರಾಟ್ ಕೊಹ್ಲಿ 54 ಎಸೆತಗಳಲ್ಲಿ 7 ಬೌಂಡ್ರಿ ಮತ್ತು 1 ಸಿಕ್ಸರ್ ಸೇರಿದಂತೆ ಅಜೇಯ 73 ರನ್ಗಳನ್ನ ಕಲೆ ಹಾಕಿದ್ರು. ಅಲ್ಲದೆ ಪಡಿಕಲ್ಗೂ ಕೂಡ ಇಂಥದ್ದೊಂದು ಕಂಬ್ಯಾಕ್ ಬೇಕೇ ಬೇಕಿತ್ತು. ಯಾಕಂದ್ರೆ ಈ ಸೀಸನ್ ಅಲ್ಲಿ ಪಡಿಕಲ್ ಬ್ಯಾಟಿಂಗ್ ಇಂದ ಯಾವುದೇ ದೊಡ್ಡ ಇನ್ನಿಂಗ್ಸ್ ಬಂದಿರಲಿಲ್ಲ. ಪಂಜಾಬ್ ವಿರುದ್ಧದ ಮ್ಯಾಚ್ ಅಲ್ಲಿ ಬೆಂಗಳೂರಿನಲ್ಲಿ ಪ್ಲೇಯಿಂಗ್ 11 ಇಂದ ಡ್ರಾಪ್ ಕೂಡ ಮಾಡಲಾಗಿತ್ತು. ಹೀಗಾಗಿ ಮುಂದಿನ ಪಂದ್ಯಗಳಿಗೆ ಚಾನ್ಸ್ ಸಿಗಬೇಕು ಅಂದ್ರೆ ಇಂಥದ್ದೊಂದು ಇನ್ನಿಂಗ್ಸ್ ನ ಅಗತ್ಯ ಇದ್ದೇ ಇತ್ತು. ಸೊ ಸಿಕ್ಕ ಅವಕಾಶವನ್ನ ಪಡಿಕಲ್ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಒಂದೇ ಎಸೆತದಲ್ಲಿ 4 ರನ್ ಓಡಿದ ಕೊಹ್ಲಿ ಅಂಡ್ ಪಡಿಕಲ್. ನೆನ್ನೆ ಮ್ಯಾಚ್ ಅಲ್ಲಿ ಮತ್ತೊಂದು ಹೈಲೈಟ್ ಆಗಿದ್ದು ಅಂದ್ರೆ ಒಂದೇ ಎಸೆತದಲ್ಲಿ 4 ರನ್ಗಳನ್ನ ಓಡಿದ್ದು. 3ನೇ ಓವರ್ನ ಕೊನೆ ಬಾಲ್ನಲ್ಲಿ ದೇವದತ್ ಪಡಿಕಲ್ ಹಾಗೆ ವಿರಾಟ್ ಕೊಹ್ಲಿ 4 ರನ್ಗಳನ್ನ ಓಡಿದ್ರು. ಹಾಗಂತ ಇಲ್ಲೇನು ಯಾವುದೇ ಮಿಸ್ಫೀಲ್ಡ್ ಆಗಿರ್ಲಿಲ್ಲ. ಹರ್ಷದೀಪ್ ಸಿಂಗ್ ಎಸೆದಂತ ಲೆಂತ್ ಡೆಲಿವರಿಯನ್ನ ದೇವದತ್ ಪಡಿಕಲ್ ಡೀಪ್ ಮಿಡ್ ವಿಕೆಟ್ ನತ್ತ ಬಾರಿಸಿದ್ರು. ಈ ವೇಳೆ ಫೈನ್ ನಲ್ಲಿ ಫೀಲ್ಡಿಂಗ್ ಮಾಡ್ತಾ ಇದ್ದಂತ ನೇಹಲ್ ವಧೇರಾ ಬೌಂಡ್ರಿ ಲೈನ್ ದಾಟದಂತೆ ಬಾಲನ್ನ ತಡೆದಿದ್ರು. ಅತ್ತ ಕ್ರೀಸ್ ನಲ್ಲಿದ್ದ ದೇವದತ್ ಪಡಿಕಲ್ ಮತ್ತು ವಿರಾಟ್ ಕೊಹ್ಲಿ ಈ ಗ್ಯಾಪ್ ಅಲ್ಲೇ ನೋಡ್ತಲೇ 4 ರನ್ಗಳನ್ನ ಕಂಪ್ಲೀಟ್ ಮಾಡಿದ್ರು. 36 ವರ್ಷದ ಕೊಹ್ಲಿ ಅವರ ಫಿಟ್ನೆಸ್ಗೆ ಫ್ಯಾನ್ಸ್ ಅಂತೂ ಶಹಬಾಸ್ ಹೇಳ್ತಿದ್ದಾರೆ. RCB ವಿರುದ್ಧ ಸೌಂಡ್ ಸೆಲೆಬ್ರೇಟ್ ಮಾಡಿರಲಿಲ್ಲ ಶ್ರೇಯಸ್. ಪಂಜಾಬ್ ವಿರುದ್ಧ RCB ಗೆದ್ದ ಮೇಲೆ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ಗೆ ಕಿಚಾಯಿಸೋ ರೀತಿ ಸೆಲೆಬ್ರೇಟ್ ಮಾಡಿದ್ರು. ಇದು ಶ್ರೇಯಸ್ ಅಯ್ಯರ್ ಅವರ ಸೌಂಡ್ ಸೆಲೆಬ್ರೇಷನ್ಗೆ ರಿಯಾಕ್ಷನ್ ಅಂತ ತುಂಬಾ ಜನ ಪೋಸ್ಟ್ ಮಾಡ್ತಿದ್ದಾರೆ. ಆದ್ರೆ ಅಸಲಿ ಸತ್ಯ ಏನಂದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತ ಪಂದ್ಯದಲ್ಲಿ RCB ವಿರುದ್ಧ ಗೆದ್ದ ಬಳಿಕ ಶ್ರೇಯಸ್ ಅಯ್ಯರ್ ಅವರು ಕಿವಿ ಕಡೆ ಕೈ ಇಟ್ಟು ಸೌಂಡ್ ಕೇಳಿಸ್ತಿಲ್ಲ ಅಂತ ಸನ್ನೆ ಮಾಡಿರಲೇ ಇಲ್ಲ. ಬದಲಾಗಿ ಮುಲ್ಲನ್ಪುರದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಗೆದ್ದ ಬಳಿಕ ಶ್ರೇಯಸ್ ಅಯ್ಯರ್ ಮಾಡಿದ ಸನ್ನೆಯನ್ನೇ ಎಡಿಟ್ ಮಾಡಿ ಇದು RCB ಮ್ಯಾಚ್ ಸೋತ ಬಳಿಕ ಮಾಡಿರುವಂತ ವಿಡಿಯೋ ಅಂತ ವೈರಲ್ ಮಾಡಲಾಗಿತ್ತು. KKR ವಿರುದ್ಧ 111 ರನ್ಗಳನ್ನ ಡಿಫೆಂಡ್ ಮಾಡಿಕೊಂಡಾಗ ಆ ವೇಳೆ ಪಂಜಾಬ್ ಕಿಂಗ್ಸ್ ಅಭಿಮಾನಿಗಳಿಗೆ ಸೌಂಡ್ ಕೇಳಿಸ್ತಾ ಇಲ್ಲ, ಇನ್ನು ಸ್ವಲ್ಪ ಜೋರಾಗಿ ಕೂಗಿ ಗೆದ್ದಿದ್ದೇವೆ ಅನ್ನುವ ರೀತಿಯಲ್ಲಿ ಮತ್ತಷ್ಟು ಜೋರಾಗಿ ಕೂಗಿ ಅಂತ ಸನ್ನೆಯನ್ನು ಮಾಡಿದ್ರು. ಈ ವಿಡಿಯೋವನ್ನು ಎಡಿಟ್ ಮಾಡಿ ಬೆಂಗಳೂರಿನಲ್ಲಿ RCB ಅಭಿಮಾನಿಗಳನ್ನ ಶ್ರೇಯಸ್ ಅಯ್ಯರ್ ಕಿಚಾಯಿಸಿದ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಲಾಗಿತ್ತು. ಇದೇ ನಿಜ ಅನ್ಕೊಂಡಿರುವಂತ ಸಾಕಷ್ಟು ಅಭಿಮಾನಿಗಳು ಶ್ರೇಯಸ್ ಅಯ್ಯರ್ ಅವರ ವರ್ತನೆಗೆ ವಿರಾಟ್ ಕೊಹ್ಲಿ ತಿರುಗೇಟ್ ಕೊಟ್ಟಿದ್ದಾರೆ ಅಂತಿದ್ದಾರೆ. ಆದ್ರೆ ಇದು ಶುದ್ಧ ಸುಳ್ಳು. RCBಗೆ ಮುಂದಿನ ಪಂದ್ಯ ಚಿನ್ನಸ್ವಾಮಿಯಲ್ಲಿ. ಸದ್ಯ ಟೂರ್ನಿಯಲ್ಲಿ ಇದುವರೆಗೆ 8 ಪಂದ್ಯಗಳನ್ನ ಆಡಿರುವಂತ RCB 5 ಮ್ಯಾಚ್ಗಳನ್ನ ಗೆದ್ದಿದೆ. 3 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಪಾಯಿಂಟ್ಸ್ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಲಗ್ಗೇಟಿದೆ. ಬಟ್ ನೆಕ್ಸ್ಟ್ ಮ್ಯಾಚ್ ಇರೋದು ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲೇ. ಹೋಮ್ ಗ್ರೌಂಡ್ ನಲ್ಲಿ ಸತತ 3 ಪಂದ್ಯಗಳನ್ನ ಸೋತಿರುವಂತ ರೆಡ್ ಆರ್ಮಿ ಏಪ್ರಿಲ್ 24ರಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ತಮ್ಮ 9ನೇ ಪಂದ್ಯವನ್ನಾಡಲಿದೆ. ಈಗಾಗಲೇ ಜೈಪುರದಲ್ಲಿ ರಾಜಸ್ಥಾನ ವಿರುದ್ಧ RCB ಗೆಲುವನ್ನ ಕಂಡಿತ್ತು. ಸೊ ಆ ಸೋಲಿನ ಪ್ರತೀಕಾರಕ್ಕೆ RR ತಂಡ ಕೂಡ ಕಾಯ್ತಾ ಇದೆ. ಇತ್ತ ಹೋಮ್ ಪಿಚ್ ನಲ್ಲಿ ಮೊದಲ ಗೆಲುವಿನ ನಿರೀಕ್ಷೆಯಲ್ಲಿರುವಂತಹ ಬೆಂಗಳೂರು ತಂಡ ತಂತ್ರಗಳನ್ನ ರೂಪಿಸಿಕೊಳ್ತಾ ಇದೆ. ಆದ್ರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಟಾಸ್ ಕೈ ಕೊಡ್ತಾ ಇರೋದೇ RCB ಪಡೆಗೆ ದೊಡ್ಡ ತಲೆನೋವಾಗಿದೆ.
ಸದ್ಯ ಬೆಂಗಳೂರಿನಲ್ಲಿ ಕಳೆದ ಕೆಲ ದಿನಗಳಿಂದ ಮಳೆ ಆಗ್ತಾ ಇದ್ದು ಗುರುವಾರ ಕೂಡ ಮಳೆ ಬಿದ್ರೆ ಅನ್ನುವಂತ ಟೆನ್ಷನ್ ಶುರುವಾಗಿದೆ. ನಮಸ್ಕಾರ.